ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಆಲ್ಮೋಸ್ಟ್ ಎಲ್ಲ ರೀತಿಯ ದೋಸೆಗಳನ್ನು ತಿಂದಿರ್ತೀರ. ಈ ರೀತಿ ಗೋಧಿ ದೋಸೆಯನ್ನು ಒಂದು ಸಾರಿ ಟ್ರೈ ಮಾಡಿ. ತುಂಬಾ ಆರೋಗ್ಯಕರವಾಗಿರುತ್ತೆ, ಹಾಗೆಯೇ ತುಂಬ ರುಚಿಯಾಗೂ ಇರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ನೈಟ್ ಡಿನ್ನರ್ಗೂ ಸೂಪರಾಗಿರುವಂತಹ ಒಂದು ಆರೋಗ್ಯಕರವಾಗಿರುವಂತಹ ಗೋಧಿ ದೋಸೆ ಮಾಡೋದು ಯಾವ ರೀತಿ ಅನ್ನೋದು ನೋಡೋಣ ಬನ್ನಿ. ನೋಡಿ, 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಚಪಾತಿಗೆ ಯಾವುದನ್ನು ಬಳಸ್ತೀರೋ ಅದೇ ಹಿಟ್ಟನ್ನು ಬಳಸ್ಕೊಳ್ಳಿ. ಒಂದು ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಇದನ್ನು ಹಾಕಿ ಮಿಕ್ಸ್ ಮಾಡಿಕೊಡೋಣ. ಉಪ್ಪನ್ನು ಈಕ್ವಲಾಗಿ ಆ ಹಿಟ್ಟು ಜೊತೆ ಮಿಕ್ಸ್ ಆಗಲಿ ಅಂತ ಸ್ಪೂನಿಂದ ಈ ರೀತಿ ಮಿಕ್ಸ್ ಮಾಡಿಕೊಡೋಣ. ಮಿಕ್ಸ್ ಮಾಡಿದ ನಂತರ ನೀರನ್ನು ಸೇರಿಸ್ಕೊಳ್ಳೋಣ. ನಾವಿವಾಗ ಗೋಧಿ ಹಿಟ್ಟು ಹಾಕಿರೋ ಕಪ್ಪಲ್ಲಿ 1 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಗಂಟಿಲ್ಲದೆ ಇರೋ ರೀತಿ ಸ್ಪೂನಿಂದ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಕೊಡೋಣ. ನೋಡಿ, ಈ ರೀತಿ ಬರುತ್ತೆ. ಸ್ವಲ್ಪ ಚಪಾತಿ ಹಿಟ್ಟಕ್ಕಿಂತ ತೆಳ್ಳಗೆ. ಈ ಟೈಮಲ್ಲಿ ಇನ್ನೂ ಒಂದು ಅರ್ಧ ಕಪ್ ನೀರು ಹಾಕ್ಕೊಂಡು ಸೇಮ್ ನಾವು ದೋಸೆ ಹಿಟ್ಟು ಕನ್ಸಿಸ್ಟೆನ್ಸಿ ಬರುತ್ತಲ್ವ, ಆ ರೀತಿ ಅಷ್ಟೇ. ಈ ಅಕ್ಕಿ ಇದೆಲ್ಲ ಅಕ್ಕಿ ದೋಸೆಗೆ ಎಲ್ಲ ಬರುತ್ತಲ್ವ, ಸೇಮ್ ಅದೇ ರೀತಿ ದೋಸೆ ಯಾವ ರೀತಿ ಕಲಿಸ್ಕೊಳ್ತೀವಿ ಹಿಟ್ಟನ್ನು, ಅದೇ ರೀತಿ ಕಲಸಿಟ್ಕೊಳ್ಳೋಣ. ಸ್ವಲ್ಪನೂ ಗಂಟಿರಬಾರ್ದು. ಸೊ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ, ಈ ಹದದಲ್ಲಿ ಕಲಿಸ್ಕೊಂಡಿದ ನಂತರ ನಿಮಗೆ ಟೈಮ್ ಇದ್ದರೆ 5 ನಿಮಿಷ ಬಿಡ್ಬೋದು, ಇಲ್ಲ ಹಾಗೆ ಡೈರೆಕ್ಟಾಗೆ ಹಾಕ್ಕೊಳ್ಬೋದು. ಈ ದೋಸೆ ಜೊತೆ ಚಟ್ನಿ ಚೆನ್ನಾಗಿರುತ್ತೆ, ಟೊಮೆಟೊ ಗೊಜ್ಜು, ಯಾವುದ್ರ ಜೊತೆ ಸಾಂಬಾರು ಜೊತೆನೂ ಕೂಡ ತಿನ್ಬೋದು. ನೋಡಿ, ಈಗ ಹೆಂಚನ್ನು ಹೈ ಫ್ಲೇಮಲ್ಲಿ ಕಾಯಿಸ್ಕೊಂಡು ಸ್ವಲ್ಪ ನೀರು ಹಾಕಿ ನೀರನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಹಾಗೆಯೇ ಸ್ವಲ್ಪ ಎಣ್ಣೆ ಮತ್ತು ಒಂದು ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಕೊಂಡು ಮತ್ತು ಇನ್ನು ಸ್ವಲ್ಪ ನೀರು ಹಾಕಿ ಎಣ್ಣೆ ಹಾಕಿ ಮಾಡಿಕೊಂಡ್ರೆ, ಈ ಪ್ರೋಸೆಸ್ಸಲ್ಲಿ ಹಾಕ್ಕೊಂಡ್ರೆ ದೋಸೆ ಚೆನ್ನಾಗಿ ಬರುತ್ತೆ, ಕಿತ್ತೋಗೋದಿಲ್ಲ. ಫಸ್ಟ್ ಟೈಮ್ ದೋಸೆಯನ್ನು ಮಾತ್ರ ಇದೇ ರೀತಿ ನೀವು ಟ್ರೈ ಮಾಡಿ. ಆಮೇಲೆ ಬರೀ ನೀರನ್ನು ಹಾಕಿ ಸ್ಪ್ರೆಡ್ ಮಾಡಿ ಡೈರೆಕ್ಟಾಗಿ ಹಾಗೆ ದೋಸೆ ಹಾಕ್ಕೊಳ್ಬೋದು. ನೋಡಿ, ಈ ರೀತಿ ಒಂದು 2 ಟೈಮ್ ನೀರು ಎಣ್ಣೆಯನ್ನು ಹಾಕಿ ಸ್ಪ್ರೆಡ್ ಮಾಡಿಕೊಂಡು ಕೊನೆಯದಾಗಿ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿ ಈಗ ದೋಸೆ ನಿಮಗೆ ತೆಳ್ಳಗೆ ಬೇಕೋ, ಸ್ವಲ್ಪ ಸೆಟ್ ದೋಸೆ ರೀತಿ ಬೇಕೋ, ಯಾವ ರೀತಿ ಬೇಕಾದ್ರೂ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ, ತುಂಬಾ ಆರೋಗ್ಯಕರವಾಗಿರುತ್ತೆ. ಡಯಟ್ ಮಾಡೋರಿಗೆ ಮತ್ತು ಶುಗರ್ ಪೇಷಂಟ್ ಇರೋರಿಗೆ, BP ಇರೋರಿಗೆ ಎಲ್ಲರಿಗೂ ಇದು ಒಂದು ಹೇಳಿ ಮಾಡಿಸಿರುವಂತಹ ರೆಸಿಪಿ. ಕೆಂಪು ಚಟ್ನಿ ಜೊತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಹಾಗೆಯೇ ಕಡಲೆಪಪ್ಪು ಚಟ್ನಿ ಯಾವುದ್ರಲ್ಲಿ ಬೇಕಾದರೂ ನೀವು ತಿನ್ಬೋದು. ಆ ದೋಸೆ ಹಾಕಿದ ನಂತರ ಸ್ಟವನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ದೋಸೆಯನ್ನು ಬೇಯಿಸ್ಕೊಳ್ಳೋಣ. ನೋಡಿ, ಈ ಟೈಮಲ್ಲಿ ಸ್ವಲ್ಪ ಎಣ್ಣೆ, ನಿಮ್ಗೆ ಇಷ್ಟ ಇದ್ದರೆ ಎಣ್ಣೆಯನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಎಣ್ಣೆಯನ್ನು ಸ್ಕಿಪ್ ಮಾಡ್ಕೋಬೋದು. ಆಲ್ರೆಡಿ ನಾವು ತವಾಕು ಸ್ವಲ್ಪ ಸ್ಪ್ರೆಡ್ ಮಾಡಿದ್ದೀವಿ, ಹಾಕ್ಕೊಳ್ಬೋದು ನೀವು. ಈಗ ಈ ರೀತಿ ಬೆಂದಿದ ನಂತರ ಮತ್ತೆ ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ಳೋಣ. ಅದು ಕರೆಕ್ಟಾಗಿ ಮಾಯ್ಶ್ಚರೈಸ್ ಏನಿರುತ್ತೆ ಅದೆಲ್ಲ ಕಮ್ಮಿ ಆಗುತ್ತೆ, ಬೆಂದಿರುತ್ತೆ. ನೋಡಿ, ಈ ರೀತಿ ಬೇಯಿಸ್ಬೇಕಾದ್ರೆ ನೀವು ಹೈ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಈ ಟೈಮಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಳಿ. ಗೋಧಿ ದೋಸೆಗೆ ಆರೋಗ್ಯವಾಗಿರುತ್ತೆ ಮತ್ತು ತುಪ್ಪ ಹಾಕಿದ್ರೂ ಸಹ ಚೆನ್ನಾಗಿರುತ್ತೆ. ಈ ರೀತಿ ತುಪ್ಪ ಹಾಕಿ ಬೇಯಿಸಿ ರೋಲ್ ಮಾಡಿಕೊಟ್ಬಿಟ್ರೆ ಮಕ್ಕಳು ಓಡಾಡ್ಕೊಂಡು ತಿಂತಾರೆ, ತುಂಬ ಆರೋಗ್ಯವಾಗಿರುತ್ತೆ. ಮಕ್ಕಳಿಗೆ ಹೇಳಿ ಮಾಡಿಸಿರೋಂಥ ರೆಸಿಪಿ. ನೋಡಿ, 2 ಕಡೆಯೂ ತುಪ್ಪ ಹಾಕಿದ ನಂತರನೂ 2 ಕಡೆ ರೊಟ್ಟಿಯನ್ನು ಬೇಯಿಸ್ಕೊಳ್ಳೋಣ, ಸರಿ ದೋಸೆಯನ್ನು. ನೋಡಿ, ಎಷ್ಟು ಚೆನ್ನಾಗಿ ಬಂತು, ಎಷ್ಟು ಸಾಫ್ಟಾಗಿ ಅಷ್ಟು ಮೃದುವಾಗಿರುತ್ತೆ, ಮತ್ತು ನೀವು ತಿನ್ನಬೇಕಂದ್ರೆ ಏನು ಗಟ್ಟಿ ಅನಿಸೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ, 2 ಕಡೆಯೂ ಕರೆಕ್ಟಾಗಿ ಈ ರೀತಿ ಒಂಬಣ್ಣ ಬರೋವರೆಗೂ ಬೇಯಿಸ್ಕೊಳ್ಳೋಣ. ಮತ್ತು ನೆಕ್ಸ್ಟು ಇನ್ನೂ ಒಂದು ದೋಸೆ ಅದೇ ರೀತಿ ಹಾಕ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಸೇಮ್ ಅದೇ ಪ್ರೊಸೆಸ್ಸಲ್ಲೇ. ನೋಡಿ, ಈಗ ಸ್ವಲ್ಪ ನೀರು ಹಾಕಿ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು, ಹಾಗೆ ಡೈರೆಕ್ಟಾಗೆ ದೋಸೆ ಹಾಕ್ಬೋದು. ನಾವು ಮೊದಲನೇ ದೋಸೆ ಹಾಕೋ ಥರ 2-3 ಸಾರಿ ನೀರು ಮತ್ತು ಎಣ್ಣೆ ಸ್ಪ್ರೆಡ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗೆ ಇವಾಗ ಡೈರೆಕ್ಟಾಗೆ ಹಾಕ್ಕೊಳ್ಬೋದು. ಇದನ್ನು ಸಹ ಸೇಮ್ ಪ್ರೋಸೆಸ್ಸಲ್ಲೇ ಬೇಯಿಸ್ಕೊಳ್ಳಿ. 2 ಕಡೆ ಬೇಯಿಸ್ಕೊಂಡು ತುಪ್ಪ ಅಥವಾ ಎಣ್ಣೆ ನಿಮಗೆ ಏನು ಬೇಕಾದರೂ ಹಾಕ್ಕೊಳ್ಬೋದು. ಎಲ್ಲದ್ರ ಜೊತೆ ಸೂಪರ್ ಕಾಂಬಿನೇಷನ್, ಸಾಂಬಾರು ಜೊತೆ, ಚಟ್ನಿ ಜೊತೆ, ಈವನ್ ಏನೂ ಇಲ್ಲ ಅಂದರೆ ಬರೀ ಉಪ್ಪಿನಕಾಯಿ ಜೊತೆ ಹಾಕ್ಕೊಂಡು ತಿಂದ್ರೂ ಸಹ ಅಷ್ಟು ಚೆನ್ನಾಗಿರುತ್ತೆ ರೊಟ್ಟಿ. ನಾನು ಟ್ರೈ ಮಾಡಿ
ಈ ರೆಸಿಪಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡೆ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ. ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ನಿಮಗೆ ಸಾಫ್ಟಾಗಿ ಬೇಕಾದರೂ ಹಾಕ್ಕೊಳ್ಬೋದು, ಹಾಗೆಯೇ ಸ್ವಲ್ಪ ಗರಿಗರಿಯಾಗಿ ಬೇಕಾದರೂ ಹಾಕ್ಕೊಳ್ಬೋದು. ನಾನು 3 ರೀತಿ ದೋಸೆನೂ ಹಾಕಿ ತೋರಿಸಿದ್ದೀನಿ ನಿಮಗೆ. ಸ್ವಲ್ಪ ಸ್ವಲ್ಪ ಗರಿಗರಿಯಾಗಿ, ಇದು ಲಾಸ್ಟು ತುಂಬಾ ರೋಸ್ಟ್ ಆಗಿರೋ ಥರ ಹಾಕ್ಕೊಂಡಿದ್ದೀನಿ. ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮತ್ತು ಈ ರೀತಿ ಈಸಿ ರೆಸಿಪಿಗಳಿಗಾಗಿ ಮಾಡ್ತೀನಿ. ನಮಸ್ಕಾರ.